ಸೊ ಹಾಯ್ ಸ್ನೇಹಿತರೆ 775 ಫಾರೆಸ್ಟ್ ವಾಚರ್ಸ್ ಏನು ನೋಟಿಫಿಕೇಶನ್ ಆಗಿತ್ತಲ್ಲ ಅದರದ ಸರ್ಕಲ್ ವೈಸ್ ಲಿಸ್ಟ್ಗಳನ್ನ ಪಬ್ಲಿಷ್ ಮಾಡಿರ್ತಾರೆ. ಏನು ಜಸ್ಟ್ ಈಗ ತಾನೇ ಪಬ್ಲಿಷ್ ಮಾಡ್ಯಾರ, ಅದನ್ನು ಯಾವ ರೀತಿಯಾಗಿ ಚೆಕ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಮತ್ತು ಪ್ರತಿಯೊಂದು PDF-ಗಳನ್ನ ಡೈರೆಕ್ಟ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ದಲ್ಲಿ ಶೇರ್ ಮಾಡಿರ್ತೀನಿ ನೋಡಿರಿ. ಪ್ರತಿಯೊಂದು ವಿದ್ಯಾರ್ಥಿಗಳು ಜಾಯ್ನ್ ಆಗ್ರಿ. ಈಗ ಗೂಗಲ್ ಓಪನ್ ಮಾಡ್ಕೊರಿ. ಗೂಗಲ್ ಓಪನ್ ಮಾಡಿದ ತಕ್ಷಣ KFD ರಿಕ್ರೂಟ್ಮೆಂಟ್ ಅಂತಾರೆ ಸರ್ಚ್ ಮಾಡಿರಿ. ಸರ್ಚ್ ಮಾಡಿದ ತಕ್ಷಣ ಇಲ್ಲಿ ಒಂದೇ ಆಪ್ಷನ್ ಇದೇನೈತಿ, ಇದ್ರ ಮೇಲೆ ಕ್ಲಿಕ್ ಮಾಡಿರಿ. ಮತ್ತು ನಿಮಗೆ ಏನಾದರೂ ಡೌಟ್ಸ್ ಇತ್ತಂದ್ರೆ ಕಮೆಂಟ್ ಸೆಕ್ಷನ್ ನಾನು ಇಟ್ಟಿರ್ತೀನಿ, ಕಮೆಂಟ್ಸ್ ಕೂಡ ಮಾಡುತ್ತೆ ಬರ್ರಿ. ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಈ ರೀತಿಯಾಗಿ ಪೇಜ್ ಓಪನ್ ಆಕೈತಿ. ಇಲ್ಲಿ check.aranya.government.in ಇದೇನೈತಿ ಇದ್ರ ಮೇಲೆ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಈ ರೀತಿಯಾಗಿ ಪೇಜ್ ಓಪನ್ ಆಕೈತಿ. ಜಸ್ಟ್ ಸಿಂಪಲ್ಲಾಗಿ ಸ್ಕ್ರೋಲ್ ಡೌನ್ ಮಾಡ್ಕೋತ ಬರ್ರಿ. ಇಲ್ಲಿ ನೋಡ್ಬೋದು ಇನ್ನಷ್ಟು ಓದಿ ಇದೇನು ಆಪ್ಷನ್ ಐತ್ಲೆ, ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಸರ್ಕಲ್ ವೈಸ್ ಲಿಸ್ಟ್ ಸಿಗ್ತೈತಿ. ಇಲ್ಲಿ ನೋಡ್ಬೋದು ಈಗ ಇದು ಯಾವುದು ಇಲ್ಲಿ ನೋಡಿರಿ, ಧಾರವಾಡ ವೃತ್ತಕ್ಕೆ ಸಂಬಂಧಿಸಿದಂತೆ 12 ಸಂಖ್ಯೆಯ ಅರಣ್ಯ ವೀಕ್ಷಕ ಗ್ರೂಪ್ ಡಿ ಹುದ್ದೆಗಳಿಗೆ ನೇರ ನೇಮಕಾತಿ ಅಧಿಸೂಚನೆ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಸರ್ಕಲ್ ವೈಸ್ ಧಾರವಾಡ, ಮಂಗಳೂರು ಮತ್ತು ಹಾಸನ, ಚಿಕ್ಕಮಗಳೂರು, ಕಲಬುರಗಿ ಈ ರೀತಿಯಾಗಿ ಸರ್ಕಲ್ ವೈಸ್ ಲಿಸ್ಟ್ಗಳನ್ನ ಬಿಟ್ಟಿರ್ತಾರೆ. ಇವು ಪ್ರತಿಯೊಂದು ಲಿಸ್ಟ್ ಏನೈತಿ ಡೌನ್ಲೋಡ್ ಮಾಡಿ ನಾ ಟೆಲಿಗ್ರಾಮ್ದಲ್ಲಿ ನಾ ಶೇರ್ ಮಾಡಿರ್ತೀನಿ. ಪ್ರತಿಯೊಂದು ವಿದ್ಯಾರ್ಥಿಗಳು ಜಾಯ್ನ್ ಆಗ್ರಿ. ಜಸ್ಟ್ ಇದೀಗ ತಾನೇ ಪಬ್ಲಿಷ್ ಮಾಡ್ಯಾರ. ಇಲ್ಲಿ ನೀವು ಏನು ಇಲ್ಲೇ ಚೆಕ್ ಮಾಡ್ಕೋದಿತ್ತಂದ್ರೆ ಇಲ್ಲಿ ಓದಿ ಅಂತ ಆಪ್ಷನ್ ಐತಿ ನೋಡ್ಬೋದು. ಇಲ್ಲಿ ಓದಿ ಅಂತ ಆಪ್ಷನ್ ಏನು ಕೊಟ್ಟಾರಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿದ ತಕ್ಷಣ ಅಫಿಷಿಯಲ್ PDF ನಿಮ್ಗೆ ಡೈರೆಕ್ಟ್ ಇಲ್ಲೇ ಓಪನ್ ಆಕೈತಿ. ಇಲ್ಲೇ ನೀವು ನೋಡ್ಕೋಬೋದು. ಡೇಟ್ ನೋಡಿರಿ 27/7/2026 ಪಬ್ಲಿಷ್ ಆಗಿರ್ತೈತಿ. ಇದೇನೈತಿ ಅಫಿಷಿಯಲ್ ವೆಬ್ಸೈಟ್ ಒಳಗೆ ಈಗ ಶೋ ಆಗತ್ತೈತಿ. ಇಲ್ಲಿ ವಿಷಯ ಒಳಗೆ 2026-27ನೇ ಸಾಲಿನಲ್ಲಿ ಧಾರವಾಡ ವೃತ್ತದ 12 ಅರಣ್ಯ ವೀಕ್ಷಕ ವೃಂದದ ಹುದ್ದೆಗಳಿಗೆ ಅಧಿಸೂಚನೆ ಪ್ರಕಟಣೆಯನ್ನು ಅರಣ್ಯ ಇಲಾಖೆ ವೆಬ್ಸೈಟ್ನಲ್ಲಿ ಪ್ರಕಟಿಸುವ ಕುರಿತು ಕೊಟ್ಟಾರ. ಟೋಟಲಾಗಿ 775 ವೇಕೆನ್ಸಿ ಅದಾವು. ಕೆಲವೊಂದಿಷ್ಟು ವಿದ್ಯಾರ್ಥಿಗಳು 700 ಅನ್ನತ್ತಾರು, 750 ಅನ್ನತ್ತಾರು. ಇಲ್ಲಿ ನೋಡಿರಿ 750 ವೇಕೆನ್ಸಿ ಪ್ಲಸ್ ಇದ್ರ ಜೊತೆಗೆ 25 ಇನ್ಕ್ಲೂಡ್ ಬ್ಯಾಕ್ಲಾಗ್ ವೇಕೆನ್ಸಿ ಎರಡೂ ಇನ್ಕ್ಲೂಡ್ ಮಾಡ್ಯಾರ. ಟೋಟಲಾಗಿ 775 ವೇಕೆನ್ಸಿಗಳನ್ನ ಕಲ್ಪನೆ ಮಾಡ್ಯಾರ. ಇಲ್ಲಿ ನೋಡ್ಕೊಳ್ಬೋದು ನೀವು ಪ್ರತಿಯೊಂದು ಮಾಹಿತಿ ಇದೆ ಇದ್ದಿರ್ತೈತಿ ಇದ್ರೊಳಗೆ. ಇಲ್ಲಿ ಅಪ್ಲಿಕೇಶನ್ ಎಂದು ಸ್ಟಾರ್ಟ್ ಆಗೈತಿ 1/8/2026, ಲಾಸ್ಟ್ ಡೇಟ್ 31/8/2021 26. ಈ ರೀತಿಯಾಗಿ ಪ್ರತಿಯೊಂದು ಇದ್ರ ಬಗ್ಗೆ ಕಂಪ್ಲೀಟಾಗಿ ಮೊದಲೇ ತಿಳಿಸ್ಕೊಟ್ಟನ್ನ. ಇಲ್ಲಿ ಧಾರವಾಡ ಪ್ರಾದೇಶಿಕ ವಿಭಾಗ 3 ವೇಕೆನ್ಸಿ, ಗದಗ ಪ್ರಾದೇಶಿಕ ವಿಭಾಗ 5 ವೇಕೆನ್ಸಿ, ಹಾವೇರಿ ಪ್ರಾದೇಶಿಕ ವಿಭಾಗ 4 ವೇಕೆನ್ಸಿ, ಟೋಟಲಾಗಿ 12 ವೇಕೆನ್ಸಿ. ಈ ರೀತಿಯಾಗಿ ಪ್ರತಿಯೊಂದು ವೃತ್ತದ ನಿಮ್ಗೆ ನೋಡ್ಕೊಳ್ಳೋಕೆ ಸಿಗ್ತೈತಿ. ನೆಕ್ಸ್ಟ್ ಬಂದುಬಿಟ್ಟು ಮಂಗಳೂರು ವೃತ್ತದೂ ಸೇಮ್ ಇಲ್ಲಿ ಓದಿ ಆಪ್ಷನ್ ಏನೈತಿ ಇಲ್ಲಿ ಕ್ಲಿಕ್ ಮಾಡೋದು. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಈ ರೀತಿಯಾಗಿ ಡೈರೆಕ್ಟ್ ಪೇಜ್ ಓಪನ್ ಆಕೈತಿ. ಇದ್ರೊಳಗೆ ಎಷ್ಟೆಷ್ಟು ವೇಕೆನ್ಸಿಗಳನ್ನ ಕೊಟ್ಟಾರ ನೋಡ್ಕೋರಿ. ನೋಡ್ಕೊಂಡಿದ್ದಕ್ಕೆ ಅಪ್ಲೈ ಮಾಡಿರಿ. ಮತ್ತು ಇದ್ರ ಬಗ್ಗೆ ಏನಾದರೂ ಡೌಟ್ಸ್ ಇತ್ತಂದ್ರೆ ಕಮೆಂಟ್ ಸೆಕ್ಷನ್ ನಾನು ಇಟ್ಟಿರ್ತೀನಿ, ಕಮೆಂಟ್ಸ್ ಕೂಡ ಮಾಡ್ಬೋದು. ಇಲ್ಲಿ ಮಂಗಳೂರು ಪ್ರಾದೇಶಿಕ ವಿಭಾಗದಲ್ಲಿ 26 ಮತ್ತು ಕುಂದಾಪುರ ಪ್ರಾದೇಶಿಕ ವಿಭಾಗದಲ್ಲಿ 13 ವೇಕೆನ್ಸಿ ಮತ್ತು ಕುದುರೆಮುಖ ವನ್ಯಜೀವಿ ವಿಭಾಗದಲ್ಲಿ 15 ವೇಕೆನ್ಸಿ. ಸ್ಯಾಲ್ರಿ ಇವೆಲ್ಲ ನೋಡ್ಕೋರಿ. ಇದ್ರ ಬಗ್ಗೆ ಮೊದಲ ನಾ ಕಂಪ್ಲೀಟಾಗಿ ವಿಡಿಯೋ ಮಾಡಿ ತಿಳಿಸಿನು. ಮತ್ತು ಇದನ್ನು ಬಿಟ್ಟು ನಿಮಗೆ ಏನಾದರೂ ಡೌಟ್ಸ್ ಇತ್ತಂದ್ರೆ ಕಮೆಂಟ್ ಸೆಕ್ಷನ್ ನಾನು ಇಟ್ಟಿರ್ತೀನಿ, ಕಮೆಂಟ್ಸ್ ಕೂಡ ಮಾಡ್ಬೋದು. ಇನ್ನೊಂದು ನೋಡಿರಿ, ಚಾನಲ್ ಯಾರು ಫಸ್ಟ್ ಟೈಮ್ ವಿಸಿಟ್ ಮಾಡಿರಿ ಅಂತ ಪ್ರತಿಯೊಂದು ವಿದ್ಯಾರ್ಥಿಗಳು ಸಬ್ಸ್ಕ್ರೈಬ್ ಒಂದು ಮಾಡ್ಕೋರಿ. ಯಾಕಂದರೆ ನೆಕ್ಸ್ಟ್ ಯಾವುದೇ ಜಾಬ್ಸ್ ಕಲ್ಪನೆ ಮಾಡಿರಿ ಇಮಿಡಿಯೇಟಾಗಿ ವಿಡಿಯೋ ಮಾಡಿ ತಿಳಿಸ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್.